ಕಾವೇರ್ತಾ ಇದೆ ಚಿತ್ರನಗರಿ ರಾಜಕೀಯ. ಸ್ಯಾಂಡಲ್ವುಡ್ ಕನಸಿಗೆ ಮರೀಚಿಕೆಯಾದ ಜಾಗ. ಚಿತ್ರನಗರಿ ಹೆಸರಲ್ಲಿ ಸ್ಥಳಾಂತರ ರಾಜಕೀಯ ಶುರುವಾಗ್ತಾ ಇದೆ. ಸ್ಯಾಂಡಲ್ವುಡ್ ಕನಸು ಈಗ ಕೇವಲ ರಿಯಲ್ ಎಸ್ಟೇಟ್ ಆಟನ. ಚಿತ್ರನಗರಿ ರಾಜಕೀಯ ಕಾವೇರ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ. ಸ್ಯಾಂಡಲ್ವುಡ್ ಕನಸಿಗೆ ಮರೀಚಿಕೆ ಆಗ್ತಾ ಇದೆ ಜಾಗ. ಚಿತ್ರನಗರಿ ಹೆಸರಲ್ಲಿ ಸ್ಥಳಾಂತರ ರಾಜಕೀಯ ಶುರುವಾಗ್ತಾ ಇದೆ. ಸ್ಯಾಂಡಲ್ವುಡ್ ಕನಸು ಈಗ ಕೇವಲ ರಿಯಲ್ ಎಸ್ಟೇಟ್ ಆಗಿ ಉಳಿಯುತ್ತಾ ಹೆಸರುಘಟ್ಟದಿಂದ ಮೈಸೂರು, ಮೈಸೂರಿನಿಂದ ರಾಮನಗರ. ಏನಿದು ಈ ರೀತಿಯ ಜಾಗ ಗುರುತಿಸುವಿಕೆಯ ವಿಚಾರದಲ್ಲೇ ಇರುವಂತಹ ಗೊಂದಲ. ರಾಮೋಜಿ ಫಿಲ್ಮ್ ಸಿಟಿಗೆ ಸೆಡ್ಡು ಹೊಡೆಯುವಂತಹ ಕನಸಿನ ಚಿತ್ರನಗರಿ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಬೇಕು ಅನ್ನುವಂಥ ಕಾರಣಕ್ಕೆ ಒಂದ್ ಕಡೆ ಸಾಕಷ್ಟು ಚರ್ಚೆ ಆಗಿತ್ತು. ಕನಕಪುರ ರಸ್ತೆಯ ಸ್ಯಾಂಡಲ್ವುಡ್ಗೆ ಹೊಸ ತಾಣವಾಗುತ್ತಾ ಈ ಕುತೂಹಲವಂತೂ ಇದೆ. ಡಿಕೆಶಿ ಮತ್ತು ರವಿಚಂದ್ರನ್ ಇಬ್ಬರ ಭೇಟಿಯ ಹಿಂದಿನ ಒಂದು ಚರ್ಚೆಗಳೇನಾಗಿರಬಹುದು ಅನ್ನುವಂಥ ಕುತೂಹಲ ಇದೆ. ಮೊದಲು ಹೆಸರುಘಟ್ಟದಲ್ಲಿ ಚಿತ್ರನಗರಿ ನಿರ್ಮಾಣದ ವಿಚಾರ ಚರ್ಚೆಗೆ ಬಂತು. ಅದಾದ ಬಳಿಕ ಮೈಸೂರು ಸುರಕ್ಷಿತವಾದ ಮತ್ತು ಎಲ್ಲದಕ್ಕೂ ಒಂದು ಸೇಫ್ಟಿ ಆದಂಥ ಹಾಗೆಯೇ ಚಿತ್ರರಂಗದ ಚಟುವಟಿಕೆಗಳು ಅಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಳೋದಕ್ಕೆ ಅನುಕೂಲವಾಗುತ್ತೆ ಚಿತ್ರನಗರಿ ನಿರ್ಮಾಣ ಆದರೆ ಅನ್ನುವಂಥ ಒಂದು ರೀತಿಯಲ್ಲಿ ಚರ್ಚೆಗಳು ಕೂಡ ಶುರುವಾಗಿತ್ತು. ಇದೀಗ ರಾಮನಗರಕ್ಕೆ ಏನಾದರೂ ಶಿಫ್ಟ್ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಕನಕಪುರ ರಸ್ತೆಯ ಸ್ಯಾಂಡಲ್ವುಡ್ಗೆ ಹೊಸ ತಾಣವಾಗುತ್ತಾ ಅಂದರೆ ರಾಮನಗರ ಭಾಗದಲ್ಲಿ ಕನಕಪುರ ರಸ್ತೆಯಲ್ಲೇ ಸ್ಯಾಂಡಲ್ವುಡ್ಗೆ ಚಿತ್ರನಗರಿಯ ಒಂದು ಪ್ರಮುಖ ಸ್ಥಳ ಗುರುತಿಸುವಿಕೆ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಸ್ಥಳಾಂತರಗೊಳ್ಳುತ್ತಾ ಸ್ಯಾಂಡಲ್ವುಡ್. ಚಿತ್ರನಗರಿ ಹೆಸರಲ್ಲಿ ಸ್ಥಳಾಂತರ ರಾಜಕೀಯ ಶುರುವಾಗಿರುವಂಥದ್ದು ನೋಡಿದಾಗ ನನಸಾಗ್ತಾ ಇಲ್ಲ. ಹೈಟೆಕ್ ಸ್ಟುಡಿಯೋ ಕನಸು ರಾಜ್ಯದಲ್ಲಿ ರಾಮೋಜಿ ಫಿಲ್ಮ್ ಸಿಟಿಯ ರೀತಿಯಲ್ಲಿ ನಿರ್ಮಾಣ ಆಗಬೇಕು ಚಿತ್ರನಗರಿ ಅಂತಂದಾಗ ಹಲವಾರು ಪ್ಲೇಸ್ಗಳನ್ನು ಗುರುತಿಸಲಾಯಿತು. 40 ವರ್ಷದ ಸುದೀರ್ಘ ಕಾಯುವಿಕೆ ಇದೆ. ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಚಿತ್ರನಗರಿ ಕೇವಲ ಚುನಾವಣಾ ಗಿಮಿಕ್ ಆಗಿ ಉಳಿದು ಬಿಡುತ್ತಾ ಅನ್ನುವಂಥ ಒಂದು ಆತಂಕ ಕೂಡ ಇದೆ. ಹೆಸರುಘಟ್ಟದ ಹುಲ್ಲುಗಾವಲು ಉಳಿಸಲು ಹೋರಾಟ ನಡೆಸಿದ್ರಿಂದ ಚಿತ್ರನಗರಿಯನ್ನ ಮೈಸೂರಿಗೆ ಶಿಫ್ಟ್ ಮಾಡುವುದಕ್ಕೆ ನಿರ್ಧಾರವನ್ನು ಮಾಡಲಾಯಿತು. ಕರ್ನಾಟಕದ ಫಿಲ್ಮ್ ಸಿಟಿಯ ಕನಸು ಸ್ಥಳಾಂತರದ ಹಾದಿಯಲ್ಲಿ ಈಗ ಕನಕಪುರ ರಸ್ತೆಯ ಭಾಗದಲ್ಲಿ ನಿರ್ಮಾಣ ಆಗುತ್ತಾ ಅನ್ನುವಂಥ ಕುತೂಹಲ ಇದೆ. ಸೊ ಹಾಗಾಗಿ ನಾವು ಗಮನಿಸ್ತಾ ಹೋಗಬೇಕಾಗತ್ತೆ. ಹೈಟೆಕ್ ಸ್ಟುಡಿಯೋವನ್ನು ರಾಮೋಜಿರಾವ್ ಫಿಲ್ಮ್ ಸಿಟಿ ಏನಿದೆ ಹೈದರಾಬಾದ್ನಲ್ಲಿ, ಅಂಥ ಒಂದು ಹೈಟೆಕ್ ಸ್ಟುಡಿಯೋ ರಾಜ್ಯದಲ್ಲೂ ನಿರ್ಮಾಣ ಆಗೋದಾದರೆ ಎಲ್ಲಿ, ಜಾಗ ಯಾವುದು? ಫಿಲ್ಮ್ ಸಿಟಿ ಹೆಸರುಘಟ್ಟದಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದಾದರೂ ಯಾಕೆ? ಡಿಕೆಶಿ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ದಿಢೀರ್ ಭೇಟಿಯ ಕಾರಣ ಏನಿರಬಹುದು? ಹೆಸರುಘಟ್ಟದ ಹುಲ್ಲುಗಾವಲು ಉಳಿಸೋದಕ್ಕೆ ಪರಿಸರ ಪ್ರೇಮಿಗಳು ಮುಂದಾಗಿದ್ದರಿಂದ ಅಲ್ಲಿ ಚಿತ್ರನಗರಿ ನಿರ್ಮಾಣ ಆಗಬೇಕು ಅನ್ನುವಂಥ ಒಂದಷ್ಟು ಚರ್ಚೆಗಳನ್ನು ಕೈ ಬಿಡಲಾಯಿತು. ಅದಾದ ಬಳಿಕ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಚಿತ್ರನಗರಿ ನಿರ್ಮಾಣ ಆಗಬೇಕು, ಫಿಲ್ಮ್ ಸಿಟಿ ನಿರ್ಮಾಣ ಆಗಬೇಕು. ರಾಮೋಜಿರಾವ್ ಫಿಲ್ಮ್ ಸಿಟಿ 2000 ಎಕರೆಯಲ್ಲಿ ನಿರ್ಮಾಣ ಆಗಿರುವಂಥ ರಾಮೋಜಿರಾವ್ ಫಿಲ್ಮ್ ಸಿಟಿ ಅದು ರಾಮೋಜಿಯವರ ಕನಸಾಗಿತ್ತು. ನಿರ್ಮಾಪಕರು ಆಗಿರುವಂಥ ರಾಮೋಜಿರಾವ್ ಅವರ ಕನಸಾಗಿತ್ತು. ಹಾಗಾಗಿ 2000 ಎಕರೆಯಲ್ಲಿ ನಿರ್ಮಾಣ ಆಯಿತು. ನಾವು ಗಮನಿಸಬಹುದು ಪ್ರತಿಯೊಬ್ಬ ಸ್ಟಾರ್ಗಳ ಸಿನಿಮಾಗಳು ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ರಾಮೋಜಿ ಫಿಲ್ಮ್ ಸಿಟಿ 2000 ಎಕರೆಯಲ್ಲಿ ನಿರ್ಮಾಣಗೊಂಡಿರುವಂಥ ಫಿಲ್ಮ್ ಸಿಟಿ ಇದು. ಕರ್ನಾಟಕದ ಫಿಲ್ಮ್ ಸಿಟಿ ನಮ್ಮಲ್ಲೂ ಕೂಡ ಆಗಬೇಕು, ರಾಮೋಜಿರಾವ್ ಫಿಲ್ಮ್ ಸಿಟಿಯ ರೀತಿಯಲ್ಲೇ ಅನ್ನುವಂಥ ಒಂದಷ್ಟು ಕನಸುಗಳಿದ್ದು ಆ ಕನಸು ನನಸಾಗುವುದಕ್ಕೆ ಇನ್ನೂ ಎಷ್ಟು ವರ್ಷ ಕಾಯಬೇಕು? ಫಿಲ್ಮ್ ಸಿಟಿ ಹೆಸರುಘಟ್ಟದಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದಾದರೂ ಯಾಕೆ? ಡಿಕೆ ಶಿವಕುಮಾರ್ ಮತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ದಿಢೀರ್ ಭೇಟಿಯ ಒಂದು ಕಾರಣ ಏನಿರಬಹುದು? ರಾಮೋಜಿ ಫಿಲ್ಮ್ ಸಿಟಿಗೆ ಸೆಡ್ಡು ಹೊಡೆಯುವಂಥ ಒಂದು ಪ್ಲಾನ್ನಲ್ಲಿ ಕರ್ನಾಟಕದ ಫಿಲ್ಮ್ ಸಿಟಿಯನ್ನ ನಿರ್ಮಾಣ ಮಾಡಲಿಕ್ಕೆ ಇನ್ನು ಎಷ್ಟು ದಿನ ಬೇಕು? ಎಷ್ಟು ದಿನ ನಾವು ಕಾಯಬೇಕು? ಆ ಕನಸು ನನಸಾಗುವುದಕ್ಕೆ ಎಷ್ಟು ವರ್ಷ ಬೇಕಾಗುತ್ತೆ? ಫಿಲ್ಮ್ ಸಿಟಿ ಹೆಸರುಘಟ್ಟದಿಂದ ಮೈಸೂರಿಗೆ ಶಿಫ್ಟ್ ಆಗಿದ್ದಾದರೂ ಯಾಕೆ? ರಾಜಕೀಯ ಜಿದ್ದಿನ ಈ ಒಂದು ವಿಚಾರದಲ್ಲಿ ಯಾಕೆ ದಿಢೀರ್ ಅಂತ ಈ ರೀತಿ ಫಿಲ್ಮ್ ನಗರಿಯನ್ನ ಹೆಸರುಘಟ್ಟದಿಂದ ಮೈಸೂರು ಅಂತ ಹೇಳ್ತಿರುವಂಥದ್ದು? ಈಗ ಮೈಸೂರಿನಿಂದ ಕನಕಪುರ ರಸ್ತೆಯಲ್ಲೇ ಚಿತ್ರನಗರಿ ನಿರ್ಮಾಣಕ್ಕೆ ನೀಲನಕ್ಷೆಯನ್ನು ಸಿದ್ಧಪಡಿಸುವುದು ಅಂತ ಒಂದು ಚಿಂತನೆ ಕೂಡ ನಡೀತಾ ಇದೆ ಅನ್ನುವಂಥ ಮಾತು ಕೇಳ ಬರ್ತಾ ಇದೆ. ಇದೆಲ್ಲ ಒಂದು ಕಡೆ ರಾಜಕೀಯ ಲೆಕ್ಕಾಚಾರದ ಭಾಗವಾಗಿಯೇ ಬಹುಶಃ ಈ ರೀತಿ ಚಿತ್ರನಗರಿಯನ್ನ ಮೈಸೂರು ಆ ನಂತರದಲ್ಲಿ ಕನಕಪುರ ರಸ್ತೆ ಆ ಮಾರ್ಗದಲ್ಲಿ ನಿರ್ಮಾಣ ಮಾಡುವಂಥ ಒಂದಷ್ಟು ಇಂಗಿತಗಳು ವ್ಯಕ್ತವಾಗ್ತಾ ಇರುವಂಥದ್ದು ನೋಡಿದಾಗ, ಚಿಂತನೆಗಳು ವ್ಯಕ್ತವಾಗ್ತಾ ಇರುವಂಥದ್ದು ನೋಡಿದಾಗ ಸಹಜವಾಗಿಯೇ ಈ ಪ್ರಶ್ನೆ ಉದ್ಭವ ಆಗುತ್ತೆ, ಎಷ್ಟು ವರ್ಷ ಬೇಕಾಗುತ್ತೆ? ಇದೊಂದು ರಾಜಕೀಯ
ವಿಚಾರವಾಗಿ ಮಾರ್ಪಾಟಾಗ್ತಾ ಇದೆಯಾ? ಬಹುಶಃ ಚಿತ್ರನಗರಿ ನಿರ್ಮಾಣದ ವಿಚಾರ ರಾಜಕೀಯವಾಗಿ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಉದ್ಭವ ಆಗ್ತಾ ಇರುವಂಥದ್ದು. ನಾವು ರಾಮೋಜಿರಾವ್ ಫಿಲ್ಮ್ ಸಿಟಿಯ ಹೈದರಾಬಾದ್ನಲ್ಲಿರುವಂಥ ಫಿಲ್ಮ್ ಸಿಟಿ ನೋಡ್ತೇವೆ. ದೇಶದ ಆಲ್ಮೋಸ್ಟ್ ಎಲ್ಲ ಭಾಷೆಯ ಚಿತ್ರಗಳು ಕೂಡ ಅಲ್ಲಿ ಚಿತ್ರೀಕರಣಗೊಳ್ತವೆ. ವಿದೇಶದ ಚಿತ್ರಗಳ ಚಿತ್ರೀಕರಣ ಕೂಡ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ನಡೆಯುತ್ತೆ. ಅಂದರೆ ಇನ್ನೆಷ್ಟು ಅತ್ಯಾಧುನಿಕವಾದಂಥ ಫಿಲ್ಮ್ ಸಿಟಿ ಅದು ಅನ್ನುವಂಥದ್ದು ನಾವು ಅಂದಾಜಿಸಬೇಕಾಗತ್ತೆ. 2,000 ಎಕರೆಯಲ್ಲಿ ನಿರ್ಮಾಣ ಆಗಿರುವಂಥ ರಾಮೋಜಿರಾವ್ ಫಿಲ್ಮ್ ಸಿಟಿ. ಸೊ ಯಾವ ಸೌಲಭ್ಯ ಬೇಕು ಎಲ್ಲವೂ ಕೂಡ ಅಲ್ಲಿ ಸಿಗುತ್ತೆ. ಯಾವ ರೀತಿಯ ಸೆಟ್ ಬೇಕು ಎಲ್ಲವೂ ಕೂಡ ಸಿಗುತ್ತೆ. ಅಂದರೆ ಒಬ್ಬ ನಿರ್ಮಾಪಕ ಅಥವಾ ಒಬ್ಬ ನಿರ್ದೇಶಕನ ಕಲ್ಪನೆಯ ಸೆಟ್ಗಳು ಕೂಡ ಅಲ್ಲಿ ತಕ್ಷಣಕ್ಕೆ ನಮಗೆ ಬೇಕು ಅಂದರೆ ಸಿಗುತ್ತೆ. ಆ 2,000 ಎಕರೆ ರಾಮೋಜಿರಾವ್ ಫಿಲ್ಮ್ ಸಿಟಿಯಲ್ಲಿ ಅಂಥದ್ದೇ ಫಿಲ್ಮ್ ಸಿಟಿ ನಮ್ಮಲ್ಲಿ 150ರಿಂದ 160 ಎಕರೆ ಜಾಗದಲ್ಲಿ ಫಿಲ್ಮ್ ಸಿಟಿಯನ್ನು ನಿರ್ಮಾಣ ಮಾಡಬೇಕು ಅಂತಂದಾಗ ಮೊದಲಿಗೆ ಚಿಂತನೆಗೆ ಬಂದಿದ್ದೆ ಹೆಸರುಘಟ್ಟದಲ್ಲಿರುವಂತಹ ಆ ಒಂದು ವಿಶಾಲವಾದಂತಹ ಪ್ರದೇಶ ಏನಿದೆ ಅಲ್ಲಿ ಫಿಲ್ಮ್ ಸಿಟಿಯನ್ನು ನಿರ್ಮಾಣ ಮಾಡೋಣ ಅನ್ನುವಂಥದ್ದು. ಅದರ ನಂತರದಲ್ಲೇನಾಯಿತು, ಮೈಸೂರಿಗೆ ಶಿಫ್ಟ್ ಮಾಡೋಣ ಮತ್ತು ಅಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳು ಕೂಡ ಇವೆ, ಮೈಸೂರಿನಲ್ಲಿ ಶಿಫ್ಟ್ ಮಾಡಿದ್ರೆ ಬೆಟರ್ ಅನ್ನುವಂಥ ಒಂದು ನಿರ್ಧಾರಕ್ಕೂ ಕೂಡ ಅಥವಾ ಅಂಥ ಒಂದು ಚಿಂತನೆ ಕೂಡ ಬಂದಿತ್ತು ಪ್ರಮುಖರಿಗೆ, ಸಿನಿಮಾ ರಂಗದ ಪ್ರಮುಖರಿಗೆ. ಆ ಬಳಿಕ ಈಗ ರಾಮನಗರ ಅಥವಾ ಕನಕಪುರಕ್ಕೆ ತರುವ ದೊಡ್ಡ ಮಟ್ಟದ ರಾಜಕೀಯ ಸಂದೇಶ ನೀಡೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆಯಾ? DKಶಿ ರವಿಚಂದ್ರನ್ ಭೇಟಿಯ ಗುಟ್ಟೇನು? ರಾಮನಗರಕ್ಕೆ ಫಿಲ್ಮ್ ಸಿಟಿ ಶಿಫ್ಟ್ ಮಾಡುವ ಪ್ಲಾನ್ ಇದೆಯಾ? ಕನಕಪುರ ರಸ್ತೆಯಲ್ಲಿ ಚಿತ್ರನಗರಿ ತಲೆ ಎತ್ತುತ್ತಾ ರಾಜಕೀಯ ಜಿದ್ದಾಜಿದ್ದಿನ ನಡುವೆ ಚಿತ್ರನಗರಿ ಸಿಲುಕ್ತಾ ಇದೆ. ಸ್ಯಾಂಡಲ್ವುಡ್ ಹೈಟೆಕ್ ಸ್ಟುಡಿಯೋ ಯೋಜನೆಯ ಕನಸು ಏನಾಯ್ತು? ಆ ಕನಸು ನನ್ಸಾಗೋದು ಯಾವಾಗ? ಸ್ಯಾಂಡಲ್ವುಡ್ ಮಂದಿ ಮೈಸೂರಿಗೆ ಜೈ ಅಂತಾರ ಅಥವಾ ಕನಕಪುರ ರಾಮನಗರ ಈ ಭಾಗದಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆ ಜೈ ಅಂತಾರ? ಅಥವಾ ಹೆಸರುಘಟ್ಟ ಮೊದಲು ಪ್ಲಾನ್ ಇತ್ತು, ಈಗ ಹೆಸರುಘಟ್ಟದಲ್ಲಿ ಅಲ್ಲಿ ಪರಿಸರ ಪ್ರೇಮಿಗಳು ಚಿತ್ರನಗರಿ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿಂದ ಇದು ಮೈಸೂರಿಗೆ ಶಿಫ್ಟ್ ಆಗೋದಾದ್ರೆ ಯಾವಾಗ ಶಿಫ್ಟ್ ಆಗುತ್ತೆ? ಅಥವಾ ಮೈಸೂರಿಗೆ ಶಿಫ್ಟೇ ಆಗಲ್ವಾ? ಅಥವಾ ಅಂದರೆ ಮೈಸೂರಲ್ಲಿ ಚಿತ್ರನಗರಿ ನಿರ್ಮಾಣ ಆಗಲ್ವಾ? ಅಥವಾ ಕನಕಪುರಕ್ಕೆ ಮತ್ತು ರಾಮನಗರ ಈ ಭಾಗದಲ್ಲಿ ಚಿತ್ರನಗರಿ ನಿರ್ಮಾಣ ಆಗುತ್ತಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಇನ್ನು ಮುಖ್ಯವಾಗಿ ಕೇವಲ ಸ್ಟುಡಿಯೋ ನಿರ್ಮಾಣ ಆದರೆ ಸಾಕೆ, ಚಿತ್ರನಗರಿ ಅಂದರೆ ಕೇವಲ ಸೆಟ್ ಹಾಕೋದಲ್ಲ, ಅದು ವಿಶ್ವ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ವಿಶ್ವವೇ ತಿರುಗಿ ನೋಡುವಂಥ ಮತ್ತು ಪ್ರವಾಸೋದ್ಯಮಕ್ಕೆ ಅದು ಹೇಳಿ ಮಾಡಿಸಿದಂಥ ಆ ರೀತಿಯ ಚಿತ್ರನಗರಿ ನಿರ್ಮಾಣ ಆಗಬೇಕಾಗತ್ತೆ. ರಾಮೋಜಿರಾವ್ ಫಿಲ್ಮ್ ಸಿಟಿ ನಾವು ನೋಡ್ತಾ ಹೋದರೂ ಕೂಡ ಅದು ಸಿನಿಮಾಗಳ ಚಿತ್ರೀಕರಣಕ್ಕಷ್ಟೇ ಅಲ್ಲ, ಪ್ರವಾಸೋದ್ಯಮಕ್ಕೂ ಕೂಡ ಬಹಳ ಪೂರಕವಾಗಿದೆ. ರಾಮೋಜಿ ಫಿಲ್ಮ್ ಸಿಟಿಯ ಒಳಭಾಗ ಅದೇ ರೀತಿ ಚಿತ್ರನಗರಿ ನಿರ್ಮಾಣ ಆಗಬೇಕಾಗತ್ತೆ. ಕರ್ನಾಟಕದಲ್ಲಿ ಕೂಡ ಫಿಲ್ಮ್ ಸಿಟಿ ಅಂತ ಬಂದಾಗ, ಚಿತ್ರನಗರಿ ಅಂತ ಬಂದಾಗ ಒಳಭಾಗದಲ್ಲಿ ದೊಡ್ಡ ಕೊಳಗಳಿರಬೇಕಾಗುತ್ತೆ, ಕೃತಕ ಜಲಪಾತಗಳಿರಬೇಕಾಗುತ್ತೆ, ಗುಹೆಗಳಿರಬೇಕಾಗುತ್ತೆ, ಏರ್ಪೋರ್ಟ್ಗಳಿರಬೇಕಾಗುತ್ತೆ, ಹಾಸ್ಪಿಟಲ್ ಸೆಟ್ಗಳಿರಬೇಕಾಗುತ್ತೆ, ದೇವಸ್ಥಾನ, ಮಂದಿರ, ಮಸೀದಿ, ಚರ್ಚ್ಗಳು ಇರಬೇಕಾಗುತ್ತೆ, ರೈಲ್ವೆ ನಿಲ್ದಾಣಗಳು ಇರಬೇಕಾಗುತ್ತೆ, ದೊಡ್ಡ ದೊಡ್ಡ ಬಂಗಲೆಗಳು ಬೇಕಾಗುತ್ತೆ, ಸ್ಮಾರಕಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಈ ಗ್ರಾಮೀಣ ಭಾಗದ ಚಿತ್ರಣವನ್ನು ಮರುಸೃಷ್ಟಿ ಮಾಡುವಂಥ ಸೆಟ್ಗಳು ಇರಬೇಕಾಗುತ್ತೆ, ದೇಶೀಯ ಮತ್ತು ವಿದೇಶಿಯ ಮಳಿಗೆಗಳು, ಹೀಗೆ ಹಲವಾರು ಆಕರ್ಷಣೀಯ ಕೇಂದ್ರ ಬಿಂದುವಾಗಿರಬೇಕಾಗುತ್ತೆ ಫಿಲ್ಮ್ ಸಿಟಿ. ಅಂಥ ಒಂದು ಫಿಲ್ಮ್ ಸಿಟಿ ನಿರ್ಮಾಣ ಆಗಬೇಕಾಗುತ್ತೆ. ಕೇವಲ ಸ್ಟುಡಿಯೋ ಮಾಡಿದ್ರೆ ಸಾಲದು. ಚಿತ್ರನಗರಿ ಅಂತಂದಾಗ ಇವೆಲ್ಲವೂ ಬರುತ್ತೆ, ಚಿತ್ರನಗರಿ ಅಂತ ಇವೆಲ್ಲವೂ ಬರುತ್ತೆ. ಆದರೆ ಮೈಸೂರಿನಲ್ಲಿ ಸ್ಯಾಂಡಲ್ವುಡ್ ಸ್ಥಳ ವೈಫಲ್ಯ ಯಾಕೆ ಅಂದರೆ ಸ್ಯಾಂಡಲ್ವುಡ್ ಅಲ್ಲಿ ಚಿತ್ರನಗರಿ ನಿರ್ಮಾಣಕ್ಕೆ ಸ್ಥಳದ ಒಂದು ಕೊರತೆ ಏನಾದರೂ ಇದೆಯಾ? ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಏನಾದರೂ ಕಾರಣನ? ಚಿತ್ರೋದ್ಯಮದ 90% ಮಂದಿ ಬೆಂಗಳೂರಿನಲ್ಲೇ ಇರುವಾಗ ಮೈಸೂರಿಗೆ ಹೋಗೋದಕ್ಕೆ ಕಲಾವಿದರು ಹಿಂದೇಟು ಹಾಕ್ತಾ ಇದ್ದಾರೆ. ಕನಕಪುರ ರಸ್ತೆಯ ಪ್ರಕೃತಿ ಸೌಂದರ್ಯ ಚಿತ್ರನಗರಿಗೆ ಪೂರಕವಾಗಿದೆಯಾ? ಕನಕಪುರ ರಸ್ತೆ ರಾಜಧಾನಿ ಬೆಂಗಳೂರಿಗೆ ತೀರಾ ಹತ್ತಿರ ಇದೆ. ಹಾಗಾಗಿ ಅಲ್ಲಿ ಚಿತ್ರನಗರಿ ನಿರ್ಮಾಣ ಮಾಡಿದ್ರೆ ಸಿನಿಮಾ ಚಿತ್ರೀಕರಣಕ್ಕೆ ಪೂರಕವಾದ ಗುಡ್ಡಗಾಡು ಪ್ರದೇಶ ಕೂಡ ಇದೆ. ಇದೆಲ್ಲವೂ ಕೂಡ ರಾಜ್ಯ ಸರ್ಕಾರ ಬಹುಶಃ ಕನಕಪುರ ಈ ಭಾಗದಲ್ಲಿ ಚಿತ್ರನಗರಿಯನ್ನು ನಿರ್ಮಾಣ ಮಾಡುವ ಒಂದು ಚಿಂತನೆ ಏನಾದರೂ ನಡೆಸ್ತಾ ಇದೆಯಾ? 100 ಎಕರೆ ಜಮೀನು ಮಂಜೂರಾಗಿದ್ರೂ ಕೆಲಸ ಮಾತ್ರ ಶುರುವಾಗಿಲ್ಲ ಅಲ್ಲಿ. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಮ್ಯಾ ಕೃಷ್ಣ ಅವರಿಂದ. ರಮ್ಯಾ, ಚಿತ್ರೋದ್ಯಮ ಅಂತ ಬಂದಾಗ ಅಥವಾ ಚಿತ್ರೀಕರಣ ಅಂತ ಬಂದಾಗ ನಮಗೆ ಹೈದರಾಬಾದ್ ಸ್ಟುಡಿಯೋ ನೆನಪಾಗುತ್ತೆ, ರಾಮೋಜಿರಾವ್ ಫಿಲ್ಮ್ ಸಿಟಿ. ಸೊ ಕರ್ನಾಟಕದಲ್ಲಿ ಯಾವಾಗ ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ತಿತ್ತು. ಮೊದಲಂತೂ
ನಮಗೆ ಹೆಸರುಘಟ್ಟ ಅನ್ನುವಂಥ ಹೆಸರು ಕೇಳಿ ಬರ್ತಿತ್ತು. ಆ ಬಳಿಕ ಮೈಸೂರಿಗೆ ಅಂತ ಹೇಳಾಯಿತು. ಆದರೆ ಮೈಸೂರಲ್ಲಿ ನಿರ್ಮಾಣ ಆಗತ್ತಾ ಅಥವಾ ಕನಕಪುರಕ್ಕೆ ಶಿಫ್ಟ್ ಆಗಿಬಿಡುತ್ತಾ ಅಂತ? ಕಾರಣ ಏನಿರಬಹುದು? ಬರೀ ಕನಸಾಗೆ ಉಳಿಯುತ್ತಾ ಅಥವಾ ನನಸಾಗುತ್ತಾ ಅಂತ? ಹೌದು ವಸಂತ್, ಏನಂದ್ರೆ ಕರ್ನಾಟಕದ ಬಹುಕಾಲದ ಕನಸಿದು ಹೈಟೆಕ್ ಫಿಲ್ಮ್ ಸಿಟಿ ಆಗ್ಬೇಕು ಅಂತ. ಆದ್ರೆ ಇಷ್ಟು ದಿನ ಫಿಲ್ಮ್ ಸಿಟಿ ಆಗದೆ ಇರೋದಕ್ಕೆ ಕಾರಣ ಏನು ಅನ್ನೋಂತಹ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸದ್ಯಕ್ಕೆ ರಾಮೋಜಿ ಫಿಲ್ಮ್ ಸಿಟಿ ಏನಿತ್ತು ಅದಕ್ಕೆ ಪೈಪೋಟಿ ನೀಡುವಂತಹ ಬೃಹತ್ ಯೋಜನೆಯನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಆಶ್ವಾಸನೆಯನ್ನ ಕೊಟ್ಟಿತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಮತ್ತು ಭೌಗೋಳಿಕ ಕಾರಣದಿಂದ 10 ವರ್ಷಗಳಿಂದ ಕೇವಲ ಈ ಒಂದು ವಿಚಾರ ಚರ್ಚೆಯಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಇನ್ನು ಹೆಸರುಘಟ್ಟದಿಂದ ಮೈಸೂರಿಗೆ ಶಿಫ್ಟ್ ಯಾಕಾಯ್ತು ಅನ್ನೋದನ್ನ ನೋಡೋದಾದ್ರೆ, ಆರಂಭದಲ್ಲಿ ಬೆಂಗಳೂರಿನ ಹೆಸರುಘಟ್ಟದಲ್ಲಿ 189 ಎಕರೆ ಪ್ರದೇಶದಲ್ಲಿ ಫಿಲ್ಮ್ ಸಿಟಿಯನ್ನ ಆರಂಭಿಸಲು ಯೋಜನೆಯನ್ನ ರೂಪಿಸ್ಕೊಂಡಿದ್ರು. ಅದೇ ಪರಿಸರ ಹೋರಾಟಗಾರರು ಏನಿದ್ರು, ಹುಲ್ಲುಗಾವಲಿನಲ್ಲಿ ಒಂದು ಹುಲ್ಲುಗಾವಲು ಪ್ರದೇಶ ಆಗಿರೋ ಕಾರಣದಿಂದಾಗಿ ಹೆಸರುಘಟ್ಟ ಇಲ್ಲಿ ಕಟ್ಟಡ ನಿರ್ಮಾಣ ಬೇಡ, ಪರಿಸರಕ್ಕೆ ಮಾರಕ ಅಂತ ಹೇಳಿ ತಡೆಯನ್ನ ಕೂಡ ಒಡ್ಡಿದ್ರು. ನಂತರ ಸಿದ್ದರಾಮಯ್ಯ ಅವರ ಸರ್ಕಾರ ಏನ್ ಬಂತು, ಸಿದ್ದರಾಮಯ್ಯ ಅವರು ಮೈಸೂರು ಚಿತ್ರೀಕರಣಕ್ಕೆ ಸೂಕ್ತವಾದಂತಹ ಜಾಗ ಅಂತ ಹೇಳಿ ಮೈಸೂರನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಅದಕ್ಕೆ ಸಾಂಸ್ಕೃತಿಕ ನಗರಿ ಎಂಬ ಹೆಗ್ಗಳಿಕೆ ಕೂಡ ಕಾರಣ ಆಗಿರೋದ್ರಿಂದ ಸಿದ್ದರಾಮಯ್ಯ ಅವರು ಸರ್ಕಾರ ಯೋಜನೆಯನ್ನ ಮೈಸೂರಿನ ಹಿಮಾವು ಗ್ರಾಮಕ್ಕೆ, ಅಂದ್ರೆ ಫಿಲ್ಮ್ ಸಿಟಿಯನ್ನ ಹಿಮಾವು ಗ್ರಾಮದಲ್ಲಿ ನಡೆಸಲಾಗುತ್ತೆ, ಕಟ್ಟಡ ಎಲ್ಲ ಕೂಡ ಅಲ್ಲೇ ಪ್ರಾರಂಭಿಸೋಣ ಅಂತ ಏನು ಆರಂಭಿಸ್ತಾರೆ, ಸ್ಥಳಾಂತರಿಸ್ತಾರೆ. ಆದ್ರೆ ಇದೀಗ ಏನಪ್ಪಾ ಚರ್ಚೆ ಆಗ್ತಾ ಇದೆ ಅಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ರವಿಚಂದ್ರನ್ ಅವ್ರನ್ನ ಭೇಟಿ ಆಗಿದ್ದಾರೆ. ಯಾವುದೇ ರೀತಿ ಅದನ್ನ ಸದ್ದನ ಮಾಡದೆ ರವಿಚಂದ್ರನ್ ಅವ್ರನ್ನ ಭೇಟಿ ಆಗಿದ್ಯಾಕೆ? ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಭೇಟಿ ಆಗಿರೋ ಕಾರಣ ಏನು ಅಂತ ಎಲ್ಲೆಡೆ ಚರ್ಚೆ ಆಗ್ತಾ ಇರೋದು. ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ ರಮ್ಯಾ, ಮತ್ತೆ ಸಂಪರ್ಕಿಸ್ತೀನಿ, ಹಾಗೆ ಇರಿ. ಫಿಲ್ಮ್ ಸಿಟಿ ಸ್ಥಳಾಂತರ ವಿಚಾರಕ್ಕೆ ರಾಜಕೀಯ ಜಿದ್ದಾಜಿದ್ದಿ ಶುರುವಾಗಿದೆ. ಬಿಜೆಪಿ ಅವಧಿಯಲ್ಲಿ ಮೈಸೂರು ಯೋಜನೆ ಕೈಬಿಟ್ಟು, ಅಂದ್ರೆ ಬಿಜೆಪಿ ಅವಧಿಯಲ್ಲಿ ಮೈಸೂರು ಯೋಜನೆ ಕೈಬಿಟ್ಟು ರಾಮನಗರಕ್ಕೆ ತರುವ ಮೂಲಕ ಕ್ರೆಡಿಟ್ ವಾರ್ ಶುರುವಾಗಿದೆಯೇ? ಬೆಂಗಳೂರು ದಕ್ಷಿಣ ಒಕ್ಕಲಿಗರ ಹೃದಯ ಭಾಗ ಅನ್ನುವಂತಹ ಕಾರಣಕ್ಕೆ ಫಿಲ್ಮ್ ಸಿಟಿಯನ್ನ ರಾಮನಗರ ಅಥವಾ ಕನಕಪುರಕ್ಕೆ ತರುವಂತಹ ಒಂದು ತಂತ್ರಗಾರಿಕೆ ಶುರುವಾಗ್ತಾ ಇದೆ. ದೊಡ್ಡ ಮಟ್ಟದ ರಾಜಕೀಯ ಸಂದೇಶ ನೀಡೋದಕ್ಕೆ ಸರ್ಕಾರ ಸರ್ಕಸ್ ನಡೆಸ್ತಾ ಇದೆ. ಫಿಲ್ಮ್ ಸಿಟಿ ಸ್ಥಳಾಂತರ ವಿಚಾರ ರಾಜಕೀಯ ಜಿದ್ದಾಜಿದ್ದಿಗೆ ಕಾರಣವಾಗ್ತಾ ಇದೆಯಾ? ಬಿಜೆಪಿ ಅವಧಿಯ ಮೈಸೂರು ಯೋಜನೆ ಕೈಬಿಟ್ಟು ರಾಮನಗರಕ್ಕೆ ತರುವ ಮೂಲಕ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಈಗ ವಾರ್ ಶುರುವಾಗಿದೆ. ಬೆಂಗಳೂರು ದಕ್ಷಿಣ ಒಕ್ಕಲಿಗರ ಹೃದಯ ಭಾಗ ಅನ್ನುವ ಕಾರಣಕ್ಕೆ ಫಿಲ್ಮ್ ಸಿಟಿಯನ್ನ ರಾಮನಗರ ಅಥವಾ ಕನಕಪುರಕ್ಕೆ ತರುವಂತಹ ಒಂದು ತಂತ್ರಗಾರಿಕೆಯನ್ನ ಮೆರಲಿಕ್ಕೆ ಮುಂದಾಗಿರುವಂಥದ್ದು ಇಷ್ಟೆಲ್ಲ ಪ್ರಶ್ನೆಗಳು ಉದ್ಭವ ಆಗುವಂತೆ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ನಿಜಕ್ಕೂ ಒಂದು ಸಿನಿಮಾ ರಂಗ ಅಂತ ಬಂದಾಗ ಅಲ್ಲಿ ರಾಜಕೀಯ ಅನ್ನುವಂಥದ್ದು ಇರಬಾರ್ದು. ರಾಜಕೀಯ ಪ್ರವೇಶ ಮಾಡಿಬಿಟ್ರೆ, ಅದು ಸಿನಿಮಾ ರಂಗ ರಾಜಕೀಯ ಮಿಕ್ಸ್ ಆಗಿಬಿಟ್ರೆ ಅದು ಬೇರೆ ಆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ. ಚಿತ್ರನಗರಿ ಅಂದರೆ ಕೇವಲ ಸೆಟ್ ಹಾಕೋದಲ್ಲ. ನಾನು ಆರಂಭದಲ್ಲಿ ಹೇಳಿದೆ, ವಿಶ್ವಮಟ್ಟದ ತಂತ್ರಜ್ಞಾನ ನಮ್ಮಲ್ಲಿ ಲಭ್ಯ ಇದೆಯೇ? ಪ್ರವಾಸಿ ತಾಣ ಮಾಡುವಂಥ ಒಂದು ನಿಟ್ಟಿನಲ್ಲಿ DCM DKಶಿ ತವರಿನಲ್ಲಿ ಚಿತ್ರನಗರಿ ನಿರ್ಮಾಣ ಮಾಡಿ ಪ್ರವಾಸಿ ತಾಣವಾಗಿ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರ ಇದೆಯಾ? ಪ್ರವಾಸಿಗರನ್ನ ಸೆಳೆಯೋ ಮೂಲಕ ಆದಾಯ ತರುವಂತಹ ಪ್ಲಾನ್ ಇದರ ಹಿಂದೆ ಇದೆಯಾ? ವರ್ಕೌಟ್ ಆಗುತ್ತಾ ಕನಕಪುರ ಬಂಡೆಯ ತಂತ್ರಗಾರಿಕೆ? ರಾಮನಗರಕ್ಕೆ ಫಿಲ್ಮ್ ಸಿಟಿ ಶಿಫ್ಟ್ ಮಾಡುವಂತಹ ಪ್ಲಾನ್ ಇದ್ದು ಅದನ್ನ ಪ್ರವಾಸೋದ್ಯಮವಾಗಿ ಪರಿಚಯಿಸಬೇಕು ಅನ್ನುವಂಥ ಲೆಕ್ಕಾಚಾರ ಇರಬಹುದಾ? DKಶಿ ರವಿಚಂದ್ರನ್ ಭೇಟಿಯ ಗುಟ್ಟೇನಿರಬಹುದು? ಮತ್ತಷ್ಟು ಅಪ್ಡೇಟ್ಸ್ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ರಮ್ಯಾ ಅವರಿಂದ. ರಮ್ಯಾ, ಒಂದು ಕಡೆ ದೊಡ್ಡ ಮಟ್ಟದ ರಾಜಕೀಯ ಸಂದೇಶ ನೀಡೋದಕ್ಕೆ ಮುಂದಾಗ್ತಾ ಇದೆ ಸರ್ಕಾರ. ಅಂದರೆ ಕನಕಪುರದಲ್ಲಿ ನಿರ್ಮಾಣ ಮಾಡಿಬಿಟ್ರೆ ಅದನ್ನು ಪ್ರವಾಸೋದ್ಯಮ ಮಾಡಬಹುದು ಅನ್ನುವಂಥ ಒಂದು ಲೆಕ್ಕಾಚಾರ ಕೂಡ ಇರಬಹುದಾ ಇದರ ಹಿಂದೆ? ಸ್ಯಾಂಡಲ್ವುಡ್ ಮಂದಿ ಮೈಸೂರಿ ಜಯ ಅಂತಾರ ಅಥವಾ ಕನಕಪುರಕ್ಕ? ಈ ಪ್ರಶ್ನೆ ಕಾಡುತ್ತೆ ರಮ್ಯಾ. ಹೌದು ವಸಂತ್, ಏನಂದ್ರೆ ಬೆಂಗಳೂರಿಗೆ ಹತ್ತಿರ ಮತ್ತು ವಿಶಾಲವಾದಂತಹ ಸರ್ಕಾರಿ ಜಮೀನು ಲಭ್ಯ ಇದೆ. ಹಾಗಾಗಿ ನಾವು ಚಿತ್ರನಗರಿಯನ್ನ ಕನಕಪುರ ರಸ್ತೆಯಲ್ಲಿ ಮಾಡಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕೆ ಏನಾದ್ರೂ ಚಿತ್ರನಗರಿ ರಾಮನಗರ ಅಥವಾ ಕನಕಪುರ ರಸ್ತೆಯಲ್ಲಿ ತಲೆ ಎತ್ತಿದ್ರೆ ಹಲವಾರು ಜನ ಸಿನಿಮಾ ಮಂದಿಗೆ ಅನುಕೂಲ ಆಗತ್ತೆ ಅಂತ ಸರ್ಕಾರ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಅನ್ನುವಂತ ಮಾತೊಂದ್ ಕಡೆ. ಎಲ್ಲೊಂದ್ ಕಡೆ ಕನಕಪುರ ರಸ್ತೆ ಅಥವಾ ರಾಮನಗರದ ವ್ಯಾಪ್ತಿಯಲ್ಲಿ ಫಿಲ್ಮ್ ಸಿಟಿ ನಿರ್ಮಿಸೋ ಬಗ್ಗೆ ಗಂಭೀರವಾಗಿ ಆಲೋಚನೆ ನಡೆಸಿರೋದು ಪ್ರೂವ್ ಆಗ್ತಾ ಇದೆ. ಯಾಕಂದ್ರೆ DKಶಿ ಅವರು ರವಿಚಂದ್ರನ್ ಅವರನ್ನ ಭೇಟಿ ಮಾಡಿದ್ದಾರೆ. ರಾಜಕೀಯ ಉದ್ದೇಶ ಇದೆ ಅವರು ಭೇಟಿಯನ್ನ ಮಾಡಿರೋದಿಲ್ಲ. ಯಾಕಂದ್ರೆ ಈ ಹಿಂದೆ ಕೂಡ ಅವರು ರಾಮನಗರದ ಹೆಸರನ್ನ ಕೂಡ ಬದಲಾಯಿಸಬೇಕು ಅನ್ನುವಂತ ವಿಚಾರ ಮುನ್ನೆಲೆಗೆ ಬಂದಿತ್ತು. ಈಗ ಅವ್ರನ್ನ ಭೇಟಿ ಮಾಡಿರೋ ಕಾರಣದಿಂದಾಗಿ ಅಲ್ಲೇ ಚಿತ್ರನಗರಿ ತಲೆ ಎತ್ತುತ್ತೆ ಅಂತ. ಆದ್ರೆ ಚಿತ್ರೋದ್ಯಮದ ಒಳಗೆ
ಭಿನ್ನಾಭಿಪ್ರಾಯಗಳು ಕೂಡ ಇದೆ. 90ರಷ್ಟು ತಾಂತ್ರಿಕ ವರ್ಗ, ಕಲಾವಿದರು ಎಲ್ಲರೂ ಕೂಡ ಬೆಂಗಳೂರಿನಲ್ಲೇ ಇರೋ ಕಾರಣದಿಂದಾಗಿ ನಗರಕ್ಕೆ ಹತ್ತಿರದಲ್ಲೇ ಇರುವಂತಹ ರಾಮನಗರ ಮತ್ತು ಕನಕಪುರ ರಸ್ತೆಯಲ್ಲಿ ಫಿಲಂ ಸಿಟಿ ಇರ್ಲಿ ಅನ್ನೋದು ಕೆಲವೊಬ್ರು ವರ್ಗದ ವಾದ. ಇನ್ನು ಕೆಲವೊಬ್ರು ಮೈಸೂರು ಚಿತ್ರೀಕರಣಕ್ಕೆ ಒಳ್ಳೆ ಜಾಗ ಆಗಿರೋ ಕಾರಣದಿಂದ ಮೈಸೂರಲ್ಲೇ ಫಿಲಂ ಸಿಟಿ ಆಗೋದ್ರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ, ಮತ್ತೆ ಮೈಸೂರು ಕೂಡ ಶಾಂತ ವಾತಾವರಣ, ಲೊಕೇಶನ್ ಕೂಡ ಚೆನ್ನಾಗಿರುತ್ತೆ ಅಂತ ಕೂಡ ಹಿರಿಯ ನಟರು ಕೂಡ ಮಾತನಾಡ್ತಾ ಇರುವಂತದ್ದು. ಸರ್ಕಾರ ಬದಲಾದಂತೆ ಯೋಜನೆ ಸ್ಥಳ ಕೂಡ ಬದಲಾಗ್ತಾ ಇರೋದು ವಿಳಂಬಕ್ಕೆ ಮುಖ್ಯ ಕಾರಣ ಆಗ್ತಾ ಇದೆ ವಸಂತ. ಇನ್ನೇನಂದ್ರೆ 100 ಎಕರೆ ಜಮೀನು ಮಂಜೂರಾತಿ ಆದ್ರೂ ಕೂಡ ಒಂದಷ್ಟು ಅಡೆತಡೆಗಳನ್ನ ಮಾಡ್ಕೊಂಡು ಇವರು ಫಿಲಂ ಸಿಟಿಯನ್ನ ಮಾಡೋದಕ್ಕೆ ಎಲ್ಲೋ ಒಂದ್ ಕಡೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಅದರಲ್ಲೂ ಕೂಡ ರಾಮೋಜಿ ಫಿಲಂ ಸಿಟಿ ಲೆಕ್ಕಕ್ಕೆ ನಾವು ಫಿಲಂ ಸಿಟಿಯನ್ನ ಮಾಡ್ತೀವಿ, 500ರಿಂದ 1000 ಕೋಟಿ ವೆಚ್ಚ ಖರ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ರಾಜಕೀಯ ಲಾಭವನ್ನ ಇಟ್ಕೊಂಡು ಇವರು ಫಿಲಂ ಸಿಟಿಯನ್ನ ಮಾಡೋದಕ್ಕೆ ತಡೆಯನ್ನ ಹಾಕ್ತಾ ಇದ್ದಾರೆ. ಪ್ರವಾಸೋದ್ಯಮ ಮತ್ತು ಉದ್ಯೋಗ ಸೃಷ್ಟಿಯ ಇದರಲ್ಲಿ ಸ್ಯಾಂಡಲ್ವುಡ್ಗೆ ದೊಡ್ಡದಾದಂತಹ ಏನು ಯೋಜನೆಯ ಕೊಡುಗೆ ನೀಡಬೇಕಾಗಿತ್ತು, ಎಲ್ಲೋ ಒಂದ್ ಕಡೆ ತಡೆ ಉಂಟಾಗ್ತಾ ಇದೆ ಅಂತ ಹೇಳ್ಬೋದು. ಧನ್ಯವಾದ ರಮ್ಯಾ ತಮ್ಮೆಲ್ಲ ಮಾಹಿತಿಗಾಗಿ.